ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಡೈರೆಕ್ಷನ್ ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು 90s ಲವ್ ಸ್ಟೋರಿ ಹೇಳಕ್ಕೆ ಹೊರಟವ್ರೆ. ಇದು ಈಗಿನ ಜನ್ರೇಷನ್ ಏನು ಹೇಳ್ತೀರಾ ಮೇಡಮ್? 90s ಲವ್ ಸ್ಟೋರಿಗಿಂತ ಅಲ್ಲಿ 90sಲ್ಲಿ ನಡೆಯೋ ಕತೆ ಅಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಐ ಥಿಂಕ್ ಜನರು ಬಂದು ಥಿಯೇಟರ್ಲಿ ನೋಡಿ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫೀಲಿಂಗ್ಸ್ ಎಮೋಷನ್ಸ್ ಇದೆ ಮೇಡಮ್? ತುಂಬ ಇದೆ. ನಿಮ್ಗೆ ಟಚ್ ಆಗಿರೋ ಸೀನ್ ಯಾವುದಿದೆ? ಲಾಸ್ಟಲ್ಲಿ ಅವರು ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿ. ಲಾಸ್ಟಲ್ಲಿ ತುಂಬ ಒಳ್ಳೆ ವಿಷಯನೂ ಕೂಡ ಹೇಳಿದ್ದಾರೆ. ಅದನ್ನ ತುಂಬ ಚೆನ್ನಾಗಿ ಡೈರೆಕ್ಟರ್ ಆಗಿ ಕ್ಯಾಮ್ರಾಮನ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಜನ ಎಲ್ಲರೂ ಥಿಯೇಟ್ರಿಗೆ ಬಂದು ಥ್ಯಾಂಕ್ ಯು. ಇವ್ರು ಡೈರೆಕ್ಟ್ ಕಥೆ ಎಲ್ಲ ಹೆಂಗೆ ಬಂದಿದೆ ಸರ್? ಏನು 90s ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಕಾಮಿಡಿ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲ, ಜೆನ್ಜಿಗೆ ಅರ್ಥ ಆಗುತ್ತಾ ಸರ್ ಇದು ಸ್ಟೋರಿ? ಟಚ್ ಆಗುತ್ತಾ? ಹಾಂ, ಥ್ಯಾಂಕ್ ಯು. ಹಳೆ ಕಾಲ ಸಿನಿಮಾ ನೋಡ್ದಂಗೆ ಆಯಿತು. ಸುಜಾತ್ ಶಾಸ್ತ್ರಿ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಉಪ್ಪಿಟ್ಟಿದೆ ಸರ್, ಉಪ್ಪಿಟ್ಟು ನಿಮ್ಗೇನು ಇಷ್ಟ ಆಯ್ತು ಸರ್? ತುಂಬ ಹಳೆ ಕಾಲ ಸಿನಿಮಾ ನೋಡ್ದಂಗೆ ಆಯಿತು. ನಿಮ್ಗೆ ಯಾರಾದರೂ ಫ್ಲಾಶ್ ಬ್ಯಾಕ್ ನೆನಪಾಯ್ತು? ಏನು ಎಲ್ಲೂ ಬೋರ್ ಆಗಲ್ಲ, ಕೂತ್ಕೊಂಡು ಕ್ಲೀನಾಗಿ ನೋಡ್ಬೋದು. ಅದ್ಭುತವಾಗಿದೆ ಸಿನಿಮಾ. ಫ್ಯಾಮಿಲಿ ಬಂದು ನೋಡೋವಂಥ ಸಿನಿಮಾ. ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಓಕೆ ಸರ್. ಸ್ಟಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರತಿಯೊಂದು ಚೆನ್ನಾಗಿದೆ. ಫಿಲಮ್ ಡೆಫಿನೆಟ್ಲಿ ಎಲ್ಲರೂ ಬಂದು ನೋಡಬೇಕು, ಥಿಯೇಟರಿಗೆ ಬಂದು ನೋಡಬೇಕು. ಏನಿತ್ತು ನೋಡ್ಬೇಕು ನಾನು ಈ ಸಿನಿಮಾ? ಒಂದು ಎಲ್ಲೂ ಬೋರ್ ಆಗಲ್ಲ. ಬಂದ ಕ್ಷಣನೂ ಎಲ್ಲೂ ಯು ಕ್ಯಾನ್ ಪ್ರೆಡಿಕ್ಟ್ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇಂಟೆನ್ಷನ್ ಇದ್ದಿದ್ದು ಅದೇ ಹಳೆ ಕಾಲದ ಸಿನಿಮಾ ಥರ ಇದು ಮಾಡಬೇಕು ಅಂತ. ಒಂದಷ್ಟು ಜನಕ್ಕೆ ಕಾನ್ಸೆಪ್ಟ್ ರೀಚ್ ಆಯಿತು. ಇವಾಗೆಲ್ಲ ಹೊಡಿ ಸಿನಿಮಾಗಳು ಮಧ್ಯದಲ್ಲಿ ಕಾನ್ಸೆಪ್ಟ್ ಬಂದಿದೆ ಅಂತ ಅದ್ರ ಬಗ್ಗೆ ಒಂದಷ್ಟು ಜನ ಹೇಳ್ತಾರೆ. ಸೊ ನಿಮಗೆ ಇವತ್ತು ನೋಡಿದ್ದೀರಾ ಮತ್ತೆ ನಿಮಗೆ ಏನಿಸ್ತು? ಆ್ಯಕ್ಚುಲಿ ಫಸ್ಟ್ ಕತೆ ಕೇಳಿದಾಗ ಅವರು ಹೇಳಿದ್ದಕ್ಕೆ ಹೊಸ ಪ್ರಯತ್ನ ಮಾಡೋಣ, ಹೊಸ ಕಾನ್ಸೆಪ್ಟು ರೆಗ್ಯುಲರ್ ಸಿನಿಮಾ ಥರ ಬರಲ್ಲ ಇದು ಆ್ಯಂಡ್ ಅದೇ ಮಾತು ಇವಾಗ ಹೇಳ್ತಾರೆ. ಖುಷಿ ಇದೆ ಅವ್ರು ಹೇಳಿದಾಗ. ನಾನು ನಿಮ್ಮ ಪಾತ್ರನ ಡೈಲಾಗ್ಸ್ನ ಎಂಜಾಯ್ ಮಾಡ್ತಿದ್ದೆ. ಆಡಿಯನ್ಸ್ ಕಾಮಿಕ್ ವೇನಲ್ಲಿ ಪೋರ್ಟ್ರೇ ಆಗಿದೆ. ಅದೆಲ್ಲ ನಿಮ್ಗೆ ಹೇಗೆ ಅನಿಸ್ತಿದೆ? ಎಂಜಾಯ್ ಮಾಡ್ತಿದ್ದೆ. ತುಂಬ ಖುಷಿಯಾಗುತ್ತೆ. ಅಂದರೆ ಯೂಶ್ವಲಿ ನಾವು ರಿಲೇಟ್ ಆಗಲಿ, ಅವ್ರು ನೋಡಲಿ, ಇಷ್ಟ ಆಗಲಿ ಅಂತಲೇ ನಮಗೆ ಮೈಂಡಲ್ಲಿ ಆ್ಯಕ್ಚುಲಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಖುಷಿ. ಆ್ಯಕ್ಚುಲಿ ಮದುವೆ ಆದಮೇಲೆ ಸಾಲ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಟೈಮ್ ಬರಬೇಕಲ್ಲ. ಕಾಲಿನ ಹೇಳ್ತಿಲ್ಲ ಸುಮ್ಮನೆ. ಅಲ್ಲ, ಅವಾಗ ಸೊ ಏನು ಹೇಳ್ತಾರೆ ಆಡಿಯನ್ಸ್ಗೆ ಥಿಯೇಟ್ರಿಗೆ? ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಲ್ಲರೂ ನಿಮ್ಗೆ ಬಿಡುವಿದ್ದರೆ, ಇಷ್ಟ ಇದ್ದರೆ ನಮ್ಮ ಸಿನಿಮಾ ನೋಡಬೇಕು ಅನಿಸಿದ್ರೆ ದಯವಿಟ್ಟು ಚಿತ್ರಮಂದಿರ ಸಿನಿಮಾ ನೋಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಆಡಿಯನ್ಸ್ ಇರ್ತಾರೆ, ತುಂಬ ಎಂಜಾಯ್ ಮಾಡಿದ್ದಾರೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಕೊನೆಗೂ ಸಿನಿಮಾ ರಿಲೀಸ್ ಆಗಿ? ಕಪ್ಪುಗ ಇದೆ ಅಷ್ಟೇ. ಅಂದರೆ ಹೊರತಾಗಿರೋ ಕಂಟೆಂಟನ್ನು ಹೊತ್ಕೊಂಡು ಆಚೆ ಬಂದಾಗ ಅದೊಂದು ಭಯ ಇರುತ್ತಲ್ಲ, ಆ ಭಯ ಖಂಡಿತವಾಗ್ಲೂ ಇದೆ. ಪ್ರಾಣೇಶ್ವರ್ ಹೇಳಿದಾಗೆ ಭಯದ ಮಕ್ಕಳ ಭಕ್ತಿ, ಆ ಭಕ್ತಿನೂ ಇದೆ ನನಗೆ ಕೈ ಹಿಡಿತಾರೆ ಅನ್ನೋದು. ಸೊ ಆಗಾಗ ಡೈನಾಮಿಕ್ ಬಂದು ನನಗೆ ಒಂದು ಡೋಂಟ್ ವರಿ ನಾನಿದ್ದೀನಿ, ಡೋಂಟ್ ವರಿ ನಾನು ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಎರಡು ಮಾತಿಲ್ಲ. ಒಂದು ಕಡೆ ಈ ಶಕ್ತಿ, ಒಂದು ಈ ಕಡೆ ಶಕ್ತಿ. ಸೊ ಹಾಗಾಗಿ ಏನು ಆಸೆ ಪಟ್ಟು ಒಂಥರ ಹೊಸದಾಗಿರೋ ದಿನ ಮಾಡಿದ್ವಿ, ರೀಚ್ ಆಗುತ್ತೆ. ರಾಜ್ಗುರು ಅವರ ರೈಟಿಂಗ್ ಒಂದಷ್ಟು ಜನ ಇಷ್ಟಪಡ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಆಮೇಲೆ ಯಂಗೆಸ್ಟ್ ವ್ಯಕ್ತಿಗೆ ಬಂದಿರೋಂಥ ನ್ಯಾಷನಲ್ ಅವಾರ್ಡ್ ರಾಜ್ಗುರಿಗೆ, ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ ಆತನಿಗೆ. ಬರವಣಿಗೆ ಬಹಳ ಗಟ್ಟಿ ಇದೆ ಅದ್ರ ಬಗ್ಗೆ ಸಂಶಯ ಇಲ್ಲ. ಬಟ್ ದಟ್ ಈಸ್ ದ ಓನ್ಲಿ ರೀಸನ್ ವೈ ಹಿ ಲೈಕ್ ದಿ ಸ್ಟೋರಿ. ಈಕೆಗೆ ಫಸ್ಟ್ ಟೈಮು, ಇವರಿಬ್ಬರಿಗೆ ಫಸ್ಟ್ ಟೈಮ್ ಹೇಳಿದಾಗ ವಿತೌಟ್ ಎನಿ ಇದು ನಾವು ಮಾಡ್ತೀವಿ. ಎರಡನೇ ಸತಿ ನೋಡ್ತೇವೆ ಸಿನಿಮಾ. ಫಸ್ಟ್ ಟೈಮು ನಾನು ಸುಮ್ಮನೆ ದಯವಿಟ್ಟು ಅಂತ ಹೇಳ್ತಾರೆ, ಒಂದು ನಿಮಿಷ ಇದೆ, ನಾನು ನೋಡಬೇಕು ಇನ್ನೊಂದ್ಸತಿ ಸಿನಿಮಾನ, ಆಮೇಲೆ ನಾನು ಮಾತಾಡ್ತೀನಿ. ಎರಡನೇ ಸತಿ ನೋಡಿದ್ರೆ ಮಾತಾಡ್ತೀನಿ. ಸೊ ಇವಾಗ ನಮ್ಮದೊಂದು ಚರ್ಚೆ ಇದೆ. ಏನು ಗೊತ್ತಾ, ಫಸ್ಟ್ ಟೈಮು ನಮ್ಮನ್ನು ನಾವೇ ನೋಡ್ಬೋದು. ಈ ಸೆಕೆಂಡ್ ಟೈಮ್ ನೋಡೋವಾಗ ಸಿನಿಮಾ ಒಂದು ಓನ್ ನೋಡೋಲ್ಲ, ಅದನ್ನು ಹೇಳಕ್ಕೆ ಏನೋ ನಾನು ಸೈಡಲ್ಲಿ ಕರ್ಕೊಂಡು ಹೊಡೆಯೋ ಥರ ಹೇಳ್ತಾ ಇದ್ದೀನಿ. ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ. ಇವರಿಬ್ಬರು ಹೇಗೆ ಮಾಡಿದ್ದಾರೆ? ಅದ್ಭುತ. ಸ್ಟಾರ್ಟ್ ಮಾಡಿದ್ದಾರೆ. ನಾವು ಅಷ್ಟಿಂದಾನೆ ಹೇಳ್ತೇವೆ, ಏನಾಗಿದೆ ಹುಲಿ ಬಂದು ಕತ್ತಿತರ ಆ್ಯಕ್ಟಿಂಗ್ಗೋಸ್ಕರನೇ ಬರ್ತಾರೆ ಅವ್ರು.
ಟ್ರಸ್ಟ್ ಮೇಲೆ ಇವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ವಿಭಿನ್ನವಾಗುತ್ತೆ. ಇವ್ರಿಬ್ಬರು ಆ್ಯಕ್ಟಿಂಗ್ ಮಾಡಿರೋದನ್ನ ನೋಡೋದಕ್ಕೋಸ್ಕರ ಜನ ಬರ್ತಾರೆ. ಯಾಕಂದರೆ ಸಿನಿಮಾದಲ್ಲಿ ಯಾವ ತುಂಬ ಮುಖ್ಯವಾದ ವಿಚಾರ ಆಗಿದೆ. ಆ ಮುಖ್ಯವಾದ ವಿಚಾರಕ್ಕೋಸ್ಕರ ಸಿನಿಮಾ ಬಂದು ನೋಡ್ತಾರೆ. ಆ ಹತ್ತಿರತೆ, ಆ ಅರ್ಜೆನ್ಸಿ ಸಿನಿಮಾದಲ್ಲಿ ಕಾಣುತ್ತೆ ಅನ್ನೋದು ತುಂಬ ಮುಖ್ಯ. ಅಂದರೆ ಇವ್ರ ಅರ್ಜೆನ್ಸಿನೇ ಸಿನಿಮಾ ಗೆಲ್ಸಿದೆ. ಚಂದನ್ ಸರ್, ಎಲ್ಲರೂ ನಿಮ್ಮ ಪಾತ್ರದ ಬಗ್ಗೆ ತುಂಬಾ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಇವಾಗಿರೋ ಲುಕ್ಕು ಆವಾಗಿನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವರು ತುಂಬ ಮೆಚೂರ್ಡ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹೇಗೆ ಅನಿಸ್ತಿತ್ತು ನಿಮ್ಮನ್ನು ನೀವು ಸ್ಕ್ರೀನಲ್ಲಿ ನೋಡ್ಕೊಂಡಾಗ? ಆ್ಯಕ್ಚುಲಿ ಭಯ ಇತ್ತು ನನಗೆ. ನಾನು ರಿಲೀಸ್ಗಿಂತ ಮುಂಚೆ ಹೇಳಿದಾಗೆಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ, ಆ ಸಿನಿಮಾ ನೋಡಿದ್ರೆ ಹೆಂಗೆ ಬಂದಿದೆ, ಸಿನಿಮಾ ನೋಡಿದ್ರೆ ಒಪ್ಕೊಳ್ತಾರ ಜನ ಅಂತ, ಆ್ಯಕ್ಟಿಂಗ್ ನೋಡಿದ್ರೆ ಸಹಿಸ್ಕೋತಾರ ನನ್ನ ಆ್ಯಕ್ಟಿಂಗ್ನ ಅಂತೆಲ್ಲ ಸಿಕ್ಕಾಬಡೆ ತಲೆ ತಿಂದ್ರಿ ಅವರು. ಪಾಪ ಎಷ್ಟು ಸಲ ಕೇಳಿದ್ರು ಪಾಪ ಹೆಂಡತಿಗೆ ಸಮಾಧಾನ ಮಾಡ್ತಾರನ್ನೇ ಮಾತಾಡೋರು. ಇಲ್ಲಪ್ಪ ಚೆನ್ನಾಗಿ ಮಾಡಿದ್ದೀರಾ. ಎರಡು ಥರ ಸರ್. ಒಂದು, ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಲಿಲ್ಲ ಅಂದರೆ ನನ್ನ ಸೋಲಾಗುತ್ತೆ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಅವ್ರಿಗೂ ಗೆಲುವಾಗುತ್ತೆ, ನನಗೂ ಗೆಲುವಾಗುತ್ತೆ. ಅದಕ್ಕೋಸ್ಕರ ಈ ಡಿ ಟೇಕ್ ಮಚ್ ಟೈಮ್. ಬಟ್ ಅಂತ ಡೈಲಾಗ್ಸ್ ತಗೊಂಡು ಇವ್ರಿಗೂ ಎಕ್ಸ್ಪೀರಿಯನ್ಸ್ ಇತ್ತು, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋ ಥರ ಆಯಿತು. ಸೊ ಪಟ 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 ಕೆಲಸ ಆಗಕ್ಕೆ ಶುರುವಾಯಿತು. ಅದಕ್ಕೆ 30 ದಿವಸ 35 ದಿವಸ ನಾವು ಸಿನಿಮಾ ಎಸ್ ಸರ್ ಅಂದರೆ ಅದೇ ಏನಾದರೂ ಸಿನಿಮಾದಲ್ಲಿ ಫುಲ್ ಸ್ಕ್ರೀನ್ ಸ್ಪೇಸಲ್ಲಿ ಮಾಡಿದ್ದಾರೆ, ಏನಾದರೂ ಕಷ್ಟ ಅನಿಸ್ತಾ ಇದೆ ಸರ್? ಕೆಲವೊಂದು ಸೀನ್ಗಳು ಕಷ್ಟ ಆಗಿದೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೆ ಈ ಸಿನಿಮಾದಲ್ಲಿ. ಸೊ ಡೈರೆಕ್ಟ್ರು ಧೈರ್ಯದಿಂದ ಹೇಳೋರು ಹಿಂಗೆ ಮಾಡಬೇಕು ಅಂತ. ಬಟ್ ಸ್ಟಿಲ್ ಕ್ಯಾಮ್ರಾ ಮುಂದೆ ಹೋದಾಗ ಅದು ಫಸ್ಟ್ ಟೈಮ್ದು ಭಯ ಅನ್ನೋದು ಇದ್ದೇ ಇರುತ್ತೆ. ಬಟ್ ಇವಾಗ ತೆರೆ ಮೇಲೆ ನೋಡಿದಾಗ ಅನಿಸ್ತಾ ಇತ್ತು, ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಒಂದು ಕಡೆ. ಸರ್ 1980s ಹೋದಂಗೆ ಆಯಿತು ಅಂತ ತುಂಬ ಜನ ಆಡಿಯನ್ಸ್ ಹೇಳ್ತಿದ್ರು. ಆ ಕಾಲಘಟ್ಟಕ್ಕೆ ಹೋದಂಗೆ ಆಯಿತು. ಕೆಲವೊಬ್ಬರೇನೋ ಅಂಬರೀಷನ್ ಅವ್ರ ಸಿನಿಮಾ ನೋಡೋದಂಗೆ ಆಯಿತು. ಸೊ ನಿಮ್ಮಲ್ಲಿರೋ ಆ ಇನ್ನೋಸೆನ್ಸ್ನ ತುಂಬ ಜನ ಇಷ್ಟಪಟ್ಟರು, ಫಸ್ಟ್ ಆಫ್ ಆಲ್ ಎಸ್ಪೆಷಲಿ. ಸೊ ಅದೆಲ್ಲ ನಿಮ್ಗೆ ಅನಿಸ್ತಾ? ಸರ್ ಅದೇ ಮೇನ್. ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರೋದು ರೀ ರೆಕಾರ್ಡಿಂಗ್. ಹಳೆ ಕಾಲದ ಥರ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ, ನಮ್ಮ ಪ್ರದೀಪ್ ಪ್ರವೀಣ್ ಅವರು ಅಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನಿಮಗೆ ಈ ಥರದ ಮ್ಯೂಸಿಕ್ ಎಲ್ಲ ಮಿಸ್ ಮಾಡ್ಕೊತೀವಿ ನಾವು ಹಳೆ ಕಾಲದ ಸಿನಿಮಾಗಳನ್ನ ನೋಡಬೇಕಾದಾಗ. ಸೊ ಅದನ್ನು ರೀಕ್ರಿಯೇಟ್ ಮಾಡಿದಾರಲ್ಲ, ಸೊ ಅದು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದೆ. ಆ್ಯಕ್ಟಿಂಗ್ ಮಾಡಿರೋದನ್ನು ಎಲಿವೇಟ್ ಮಾಡಿದೆ. ಪಾಯಿಂಟ್ ಅವ್ರು ಅದನ್ನೇ ಹೇಳಿದ್ದು. ನನಗೆ ಒಂದು 2-3 ಜನ ಬಂದು ಮಾತಾಡಿದ್ದಾರೆ. ತಬಲಾ ಸೌಂಡ್ ಕೇಳಿ ತುಂಬ ಸಾಕು. ಅಂದರೆ ರೀರೆಕಾರ್ಡಿಂಗ್ ತಬಲಾ ಅನ್ನೋದನ್ನು ಬಳಸಿ ತುಂಬ ಸಾಗೋಗಿತ್ತು. ಬರೀ ನಮ್ಮ ಅಂತ ಇತ್ತು. ಯಾವುದೇ ರಕ್ತಪಾತ ಇಲ್ಲ, ಯಾವುದೇ ಹಗೆತನ ಇಲ್ಲ, ಯಾವುದೇ ಪ್ರತೀಕಾರ ಇಲ್ಲ. ಕೇವಲ ಒಂದು ಪುಟ್ಟ ಪ್ರೀತಿ ಇದೆ, ಒಂದು ಮಿಸ್ಟ್ರಿ ಇದೆ. ಇಷ್ಟಲ್ಲೇ ಒಂದು ಕಥೆ ಹೇಳಬೇಕು ಅಂತ ಹೇಳಬಡ್ತಿರುವಂಥದ್ದು. ಅಫ್ಕೋರ್ಸ್ ರೈಟಿಂಗ್ ಕ್ರೆಡಿಟ್ ತುಂಬ ದೊಡ್ಡದಾಗಿದೆ ಈ ವಿಚಾರದಲ್ಲಿ. ಡೈರೆಕ್ಷನ್ ಕಂಟೆಂಟ್ ಗಟ್ಟಿಯಾಗಿದೆ, ರೈಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಆಗಿದೆ. ಏನು ಹೇಳ್ತಾರೆ ಆಡಿಯನ್ಸ್? ತುಂಬ ಬಂದಿರೋರು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಇಲ್ಲ, ಒಳ್ಳೆ ಸಿನಿಮಾ ಬಂದಿದೆ, ಬಂದು ನೋಡಿ. ಮಕ್ಕಳು ದೊಡ್ಡವರು ಎಲ್ಲರೂ ಅಂತ ಬಂದು ನೋಡುವಂಥ ಸಿನಿಮಾ. ಬಂದು ಸಿನಿಮಾ ಎಂಜಾಯ್ ಮಾಡಿ. ಎಸ್ಪೆಷಲಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾ ಇದ್ದಾರೆ. ತುಂಬ ಫನ್ನಿ ಆಗಿದೆ ಸಿನಿಮಾ. ಬಂದು ನೋಡಿ ಎಂಜಾಯ್ ಮಾಡಿ. ನಮ್ಮ ಎಂಟರ್ ಚಿತ್ರತಂಡಕ್ಕೆ ಸಪೋರ್ಟ್. ಥ್ಯಾಂಕ್ ಯು.